ಸಂಚಾರ ಸಂಪಾದಕೀಯದಲ್ಲಿ ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ರೋಪ್ವೇ ಕನಸು ನನಸಾಗಲಿ, ಆದರೆ ಪರಿಸರಕ್ಕೆ ಧಕ್ಕೆಯಾಗದಿರಲಿ. ಎಸ್, ನಮ್ಮ ಇವತ್ತಿನ ಸಂಪಾದಕೀಯದ ಒಟ್ಟಾರೆ ಇದರ ಸಾರಾಂಶ ಏನು ಅಂದರೆ, ನಮ್ಮ ದೇಶದ ರಾಜ್ಯದ ಅಭಿವೃದ್ಧಿಗೆ ನಾವು ಹಲವಾರು ಮಾರ್ಗಗಳನ್ನು ನಾವು ಕಂಡುಕೊಂಡಿದ್ದೀವಿ. ಅದರಲ್ಲಿ ಕೈಗಾರಿಕೀಕರಣ, ಮೂಲಸೌಕರ್ಯಗಳ ಅಭಿವೃದ್ಧಿ, ಇದೆಲ್ಲವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಪರಿಸರಕ್ಕೆ ಯಾವ ರೀತಿಯಾಗಿ ಧಕ್ಕೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಇದುವರೆಗೂ ಪರಿಗಣಿಸಿಲ್ಲ. ಅದರ ಜೊತೆಗೆ ಅನೇಕ ದೇಶಗಳು, ಮಣ್ಣೇ ಇಲ್ಲದಂತಹ ದೇಶಗಳು, ನೈಸರ್ಗಿಕವಾದಂತಹ ಜಲಸಂಪತ್ತೇ ಇಲ್ಲದೆ ಹೋದಂತಹ ದೇಶಗಳು ಸಾಕಷ್ಟು ಅಭಿವೃದ್ಧಿಯನ್ನು ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ಮಾರಕ ಆಗದೇ ಇರೋ ರೀತಿಯಲ್ಲಿ ಆ ಅಭಿವೃದ್ಧಿಯನ್ನು ಕಂಡುಕೊಂಡಿರೋದನ್ನು ನೋಡಿದ್ರೆ, ನಮ್ಮ ದೇಶದಲ್ಲಿ ಆ ರೀತಿಯಾಗಿ ಎಂತಹ ಅವಕಾಶಗಳು ಇದೆ ಅನ್ನೋದನ್ನು ನಾವು ಶೋಧಿಸ್ತಾ ಹೋದಾಗ ಈ ರೀತಿಯಾದಂತಹ ಪ್ರವಾಸೋದ್ಯಮಕ್ಕೆ ಪೂರಕವಾದಂತಹ, ಪರಿಸರಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆಯಾಗದ ರೀತಿಯಲ್ಲಿ ನಮ್ಮ ಆರ್ಥಿಕ ಸಂಪನ್ಮೂಲಗಳನ್ನು, ಉದ್ಯೋಗಾವಕಾಶಗಳನ್ನು ಹೆಚ್ಚಿಗೆ ಮಾಡಿಕೊಳ್ತಕ್ಕಂತಹ ಅವಕಾಶಗಳು ಎಷ್ಟೊಂದಿದೆ ಅನ್ನೋದರ ಕುರಿತಾಗಿ ಯೋಚನೆ ಮಾಡಿದಾಗ ನಮಗೆ ಕಾಣೋದು ಈ ರೋಪ್ವೇಗಳ ಒಂದು ಅವಕಾಶ. ಕರ್ನಾಟಕದಲ್ಲಿ ಇದು ಈಗ ಸುಮಾರು 14 ಈ ರೀತಿಯಾದಂತಹ ರೋಪ್ವೇಗಳನ್ನು ನಿರ್ಮಾಣ ಮಾಡುವಂತಹ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಸಲ್ಲಿಸಿದೆ. ಆ ಕುರಿತಾಗಿ ಕೇಂದ್ರ ಸರ್ಕಾರ ಈಗ ಪರಿಶೀಲನೆ ಮಾಡ್ತಾ ಇದೆ. ಅಕಸ್ಮಾತ್ ಕೇಂದ್ರ ಸರ್ಕಾರ ಅದಕ್ಕೆ ತ್ವರಿತವಾಗಿ ಅನುಮತಿಯನ್ನು ಕೊಟ್ಟರೆ ಅದು ರಾಜ್ಯದ ವಿಕಾಸಕ್ಕೆ, ಪರಿಸರಕ್ಕೆ ಪೂರಕವಾದಂಥ ವಿಕಾಸಕ್ಕೆ, ಪ್ರವಾಸೋದ್ಯಮಕ್ಕೆ ಯಾವ ರೀತಿಯಾದಂತಹ ನೆರವನ್ನು ಕೊಡುತ್ತೆ, ಸಹಾಯ ಆಗತ್ತೆ ಅನ್ನೋದನ್ನು ನಾವು ಇವತ್ತಿನ ಸಂಪಾದಕೀಯದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಯಾವ ಪ್ರಾಕೃತಿಕ ಸಂಪನ್ಮೂಲ ಇಲ್ಲದಿದ್ದರೂ ಕೂಡ ಪ್ರವಾಸಿ ಆಕರ್ಷಣೆಗಳಿಂದಲೇ ಶ್ರೀಮಂತವಾದಂಥ ಅನೇಕ ದೇಶಗಳನ್ನು ನಾವು ಕಾಣ್ತೀವಿ. ಕರ್ನಾಟಕದ್ದು ಮಾತ್ರ ಒಡವೆ ಇದ್ದು ಬಡವೆ ಎಂಬಂತಹ ಸ್ಥಿತಿ ಅಂತ. ಒಂದು ರಾಜ್ಯ ಹಲವು ಜಗತ್ತುಗಳು ಎಂಬ ನಮ್ಮ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಅರ್ಥಪೂರ್ಣ ಆಗಬೇಕಿದ್ರೆ ಪ್ರವಾಸಿ ತಾಣಗಳು ಸುಸಜ್ಜತೆಯು ಮುಖ್ಯ ಅಂತ ನಾವು ಘೋಷಣೆಯನ್ನು ಮಾಡ್ತೀವಿ. ಆದರೆ ಅದನ್ನು ಆಚರಣೆಯಲ್ಲಿ ತರೋದಕ್ಕೆ, ಸಾಕಾರ ಮಾಡೋದಕ್ಕೆ, ಬಳಸ್ಕೊಳ್ಳೋದಕ್ಕೆ, ಅವಕಾಶವನ್ನು ಬಳಸ್ಕೊಳ್ಳೋದಕ್ಕೆ ನಾವು ಹಿಂದಡಿಯನ್ನು ಇಡ್ತೀವಿ ಅಥವಾ ಅದರಲ್ಲಿ ನಾವು ಯಶಸ್ಸನ್ನು ಕಾಣಲ್ಲ ಅಂತ. ಉದಾಹರಣೆಗೆ, ಒಂದು ರಾಜ್ಯದಲ್ಲಿ ಎಷ್ಟೊಂದು ಅವಕಾಶ ಇದೆ ಅನ್ನುವಂಥದ್ದು ನಮ್ಮ ಘೋಷವಾಕ್ಯದಲ್ಲಿ ಹೇಳಿದ್ದೀವಿ. ಆದರೆ ಆ ಅವಕಾಶಗಳನ್ನ ನಾವು ಬಳಸ್ಕೊಂಡಿದ್ದೀವ? ನಮ್ಮ ರಾಜ್ಯಕ್ಕೆ ಹೋಲಿಸಿದರೆ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಒಂದು ಪ್ರಾಕೃತಿಕವಾದಂತಹ ಪ್ರವಾಸೋದ್ಯಮ ತಾಣಗಳು, ಇನ್ನೊಂದು ಸಾಂಸ್ಕೃತಿಕವಾದಂತಹ ಪ್ರವಾಸೋದ್ಯಮ ತಾಣಗಳು, ಐತಿಹಾಸಿಕವಾದಂತಹ ಪ್ರವಾಸೋದ್ಯಮ ತಾಣಗಳು, ಎಷ್ಟೊಂದು ಅವಕಾಶಗಳಿದೆ. ಆದರೆ ಪ್ರವಾಸೋದ್ಯಮದಲ್ಲಿ ನಾವು ನಿರೀಕ್ಷಿತ ಮಟ್ಟದ ಪ್ರಗತಿಯನ್ನು ಸಾಧಿಸಿದ್ದೀವ ಅಂತ ಆಲೋಚನೆ ಮಾಡಿದ್ರೆ ನಿಮಗೆ ಉತ್ತರ ಇಲ್ಲ ಅಂತ ಹೇಳೋದೇ ಸಿಗುತ್ತೆ. ಯಾಕೆ ಅಂದರೆ ನಮಗೆ ಇಚ್ಛಾಶಕ್ತಿಯ ಕೊರತೆ, ಯೋಜನೆಯ ಕೊರತೆ, ಆಲೋಚನೆ ಕೊರತೆ, ಈ ಎಲ್ಲ ಕಾರಣಗಳಿಗೋಸ್ಕರ ನಾವು ಈ ರೀತಿಯಾಗಿ ಪ್ರವಾಸೋದ್ಯಮದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ. ಉದಾಹರಣೆಗೆ, ಉಡುಪಿ ಜಿಲ್ಲೆಯ ಕೊಡಚಾದ್ರಿ ಪರ್ವತದಲ್ಲಿ ರೋಪ್ವೇ ಯೋಜನೆ ಆರಂಭಿಸೋದಕ್ಕೆ ಕಾರ್ಯಸಾಧ್ಯತಾ ಅಧ್ಯಯನವನ್ನು ನಡೆಸಲಾಗಿದೆ. ಉಳಿದ 14 ಬೆಟ್ಟಗಳಲ್ಲಿ ಕೂಡ ಈ ಯೋಜನೆ ಆರಂಭಕ್ಕೆ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಸಂಸತ್ನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆಗೆ ಕಾರಣ ಅಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಆ ಕುರಿತಾದಂಥ ಪ್ರಪೋಸಲನ್ನು ಕಳಿಸಿದೆ. ಆದರೆ ಆ ಪ್ರಪೋಸಲ್ ಕೇಂದ್ರ ಸರ್ಕಾರದಲ್ಲಿ ಹಾಗೆ ಬಾಕಿ ಉಳಿದುಕೊಂಡಿತ್ತು. ಈಗ ಅದಕ್ಕೆ ಮರುಜೀವ ಸಿಗ್ತಕ್ಕಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಗಡ್ಕರಿ ಅವರು ಹೇಳಿದ ಹಾಗೆ, ಗಡ್ಕರಿಯವರ ವಿಚಾರದಲ್ಲಿ ನಾವು ಒಂದು ಸಂಗತಿಯನ್ನು ಇಲ್ಲಿ ಉಲ್ಲೇಖ ಮಾಡೋದಾದರೆ, ಯಾವುದೇ ಯೋಜನೆಯನ್ನು ಅದು ಕಾರ್ಯಸಾಧು ಆಗಿದ್ದರೆ ಅದನ್ನು ತ್ವರಿತವಾಗಿ ಜಾರಿಗೊಳಿಸ್ತಕ್ಕಂಥ ಒಬ್ಬ ಸಚಿವ ಯಾರಾದರೂ ಇದ್ದರೆ ಅದು ಗಡ್ಕರಿಯವರು ಮುಂಚೂಣಿಯಲ್ಲಿ ನಿಲ್ತಾರೆ ಅಂತ. ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಅವರು PWD ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಕೇಂದ್ರದಲ್ಲಿ ರಸ್ತೆ ಸಾರಿಗೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಮಾಡಿದಂತಹ ಯೋಜನೆಗಳ ಜಾರಿ ತ್ವರಿತಗತಿಯಲ್ಲಿ ಈ ರೀತಿಯಾದಂಥ ಒಂದು ಭರವಸೆಯನ್ನು ನಮಗೆ ಹುಟ್ಟುಹಾಕಿದೆ ಅಂತ. ಕರ್ನಾಟಕ ಸರ್ಕಾರ ಒಟ್ಟು 15 ರೋಪ್ವೇ ಯೋಜನೆಗಳಿಗೆ ಈಗಾಗಲೇ ಅನುಮತಿಯನ್ನು ಕೇಳಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಅಂತಿಮ ಒಪ್ಪಿಗೆಯನ್ನಷ್ಟೇ ನೀಡಬೇಕಾಗಿದೆ. ಈ ಯೋಜನೆಗಳನ್ನು ಪರಿಸರ ಸೂಕ್ಷ್ಮತೆಯ ಜೊತೆಗೆ ಜಾರಿ ಮಾಡಿದರೆ ಅವುಗಳನ್ನು ನಾವು ಸ್ವಾಗತಿಸಬಹುದಾಗಿದೆ ಅಂತ. ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಕರ್ನಾಟಕ ವಿಕಾಸ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹಲವಾರು ಯೋಜನೆಗಳನ್ನ ಮಾಡ್ತೀವಿ. ಉದಾಹರಣೆಗೆ ಅಣೆಕಟ್ಟೆಗಳನ್ನ ಕಟ್ತೀವಿ, ಅದರಿಂದ ಆಗುವಂತಹ ಪರಿಸರದ ಹಾನಿ, ರಸ್ತೆ ನಿರ್ಮಾಣವನ್ನು ಮಾಡ್ತೀವಿ, ವಿಮಾನ ನಿಲ್ದಾಣಗಳನ್ನ ಕಟ್ತೀವಿ, ರೈಲು ಯೋಜನೆಗಳನ್ನು ಸಾಕಾರ ಮಾಡ್ತೀವಿ. ಇದೆಲ್ಲವೂ ನಮಗೆ ಬೇಕು. ಆದರೆ ಅದರಿಂದ ಆಗುವಂತಹ ಪರಿಸರದ ಹಾನಿ ನೋಡಿದ್ರೆ ನಾವು ಮರು ಆಲೋಚನೆ ಮಾಡಬೇಕಾದಂಥ ಅವಕಾಶ ಇದೆ ಅಂತ. ಅದಕ್ಕೆ ಪರ್ಯಾಯವಾಗಿ ನಮಗೆ ಉದ್ಯೋಗ ಬೇಕು,
ಆರ್ಥಿಕತೆ ಸುಧಾರಣೆ ಆಗಬೇಕು, ಪ್ರವಾಸಿಗರು ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ನಮ್ಮ ರಾಜ್ಯಗಳಿಗೆ ಭೇಟಿ ಕೊಡಬೇಕು. ಅಂತಹ ಅವಕಾಶವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಪರಿಸರಕ್ಕೆ ಪೂರಕವಾಗಿ ನಮಗೆ ಯಾವುದೇ ರೀತಿಯಾದಂಥ ಭವಿಷ್ಯಕ್ಕೆ ಹಾನಿ ಇಲ್ಲದೆ ಮಾಡಬಹುದಾದಂಥ ಹಲವು ಉಪಕ್ರಮಗಳಲ್ಲಿ ಈ ಪ್ರವಾಸೋದ್ಯಮದ ಅಭಿವೃದ್ಧಿ ಕೂಡ ಒಂದು ಅಂತ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಪರ್ವತಮಾಲಾ ಯೋಜನೆಯನ್ನು ಪ್ರಕಟಿಸಿದೆ. ಈ ಯೋಜನೆಯಡಿ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ರೋಪ್ವೇಯನ್ನು ನಿರ್ಮಾಣ ಮಾಡಬಹುದಾಗಿದೆ. ಕರ್ನಾಟಕದ ಹಲವಾರು ಬೆಟ್ಟಗಳು ಪ್ರವಾಸಿಗರ ಪಾಲಿಗೆ ಸ್ವರ್ಗದಂತಿದೆ ಅಂತ ಕೇಂದ್ರ ಸರ್ಕಾರದ ಯೋಜನೆ ಕೂಡ ಪೂರಕವಾಗಿದೆ ಅಂತ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಮಾಡಿರುವಂಥ ಯೋಜನೆಯನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಪ್ರಪೋಸಲ್ನ ಕಳಿಸಿದ್ದೀವಿ. ಅದಕ್ಕೆ ಕೇಂದ್ರ ಸರ್ಕಾರ ಆ ಯೋಜನೆಗೆ ಪೂರಕವಾಗಿರತಕ್ಕಂಥ ಕರ್ನಾಟಕದ ಪ್ರಪೋಸಲನ್ನು ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದೆ ಬರಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ, ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ, ಮೈಸೂರಿನ ಚಾಮುಂಡಿ ಬೆಟ್ಟ, ಉಡುಪಿ ಜಿಲ್ಲೆಯ ಕೊಡಚಾದ್ರಿ ಪರ್ವತ, ತುಮಕೂರಿನ ದೇವರಾಯನದುರ್ಗ, ಮಧುಗಿರಿಯ ಕೋಟೆ, ಕೊಪ್ಪಳದ ಅಂಜನಾದ್ರಿ ಬೆಟ್ಟ, ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತ, ಸಾಗರದ ಹಿನ್ನೀರು, ಉತ್ತರ ಕನ್ನಡದ ಯಾಣ, ಜೋಯಿಡಾ, ಕೊಡಗು ಜಿಲ್ಲೆಯ ಕುಮಾರ ಪರ್ವತ, ಬೆಳಗಾವಿ ಜಿಲ್ಲೆಯ ರಾಜ್ ಹೌಸ್ಗಢ ಈ ಪ್ರದೇಶಗಳಲ್ಲಿ ರೋಪ್ವೇ ನಿರ್ಮಾಣ ಮಾಡಬೇಕು ಅಂತ ಹಲವು ದಶಕಗಳ ಕನಸು ಹಾಗೆ ಕನಸಾಗಿ ಉಳಿದಿದೆ. ಈಗ ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಅವರು ಹೇಳಿದ ಹಾಗೆ ಅಥವಾ ಕೇಂದ್ರ ಸರ್ಕಾರದ ಪರ್ವತಮಾಲಾ ಯೋಜನೆಗೆ ಪೂರಕವಾಗಿ ನಮ್ಮ ಯೋಜನೆ ಸಾಕಾರ ಆದರೆ ಬಹುಶಃ ಅನೇಕ ವರ್ಷಗಳ ನಮ್ಮ ಈ ಕನಸು ನನಸಾಗ್ಬೋದು ಅಂತ ಕಾಣುತ್ತೆ. ಕೇವಲ ಯೋಜನೆ ರೂಪಿಸಿ ಪ್ರಸ್ತಾಪ ಕಳಿಸುವುದು ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಈ ಯೋಜನೆಗಳು ಜಾರಿಯಾಗುವಂತೆ ನೋಡಿಕೊಳ್ಳಬೇಕು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಉತ್ತರ ಭಾರತದಲ್ಲಿ ಅಸಾಧ್ಯ ಎನ್ನಲಾಗಿದ್ದಂಥ ಹಲವು ಯೋಜನೆಗಳನ್ನು ಅವರು ಸಾಕಾರಗೊಳಿಸಿದ್ದಾರೆ. ಹೆದ್ದಾರಿಗಳ ಕಾಮಗಾರಿಗಳಿಗೆ ನಾನು ಈಗಾಗಲೇ ಹೇಳಿದ ಹಾಗೆ ಅವರು ಸಾಧಿಸಿರುವಂತಹ ಪ್ರಗತಿ ಬೇರೆ ಎಲ್ಲರಿಗೂ ಕೂಡ ಮಾದರಿಯಾಗಿದೆ ಅಂತ ಒಬ್ಬ ಸಚಿವ, ಒಬ್ಬ ಇಲಾಖೆಯ ನೇತೃತ್ವ ವಹಿಸಿಕೊಂಡಂತಹ ವ್ಯಕ್ತಿ ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಆಲೋಚನೆಗಳು ಹೇಗಿರುತ್ತೆ ಅಂದರೆ, ನಾವು ಯೋಜನೆಗಳನ್ನ ರೂಪಿಸ್ತೀವಿ, ಆ ಕಡತಗಳನ್ನು ಸಲ್ಲಿಸಿ ಸುಮ್ಮನಾಗ್ಬಿಡ್ತೀವಿ. ಆದರೆ ಅದು ಸಾಲದು. ಸರ್ಕಾರಿ ಕೆಲಸದಲ್ಲಿ ಯಾವಾಗಲೂ ಫಾಲೋಅಪ್ ಭಾಳ ಇಂಪಾರ್ಟೆಂಟ್. ನೀವು ನಿಮ್ಮ ಪ್ರಭಾವ ಬೀರಬೇಕು, ಒತ್ತಡ ಹಾಕಬೇಕು, ದುಂಬಾಲು ಬೀಳಬೇಕು, ಆಗ ಯೋಜನೆಗಳು ಸಾಕಾರ ಆಗುತ್ತೆ ಅಂತ. ಆ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ಅನುಮತಿಯನ್ನು ದೊರಕಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟರೆ ಅದು ಹೆಚ್ಚಿನ ಅನುಕೂಲ ಆಗುತ್ತೆ, ಕಾರ್ಯಸಾಧ್ಯ ಆಗುತ್ತೆ ಅಂತ. ಕರ್ನಾಟಕದ ಪ್ರವಾಸಿ ತಾಣಗಳಲ್ಲಿ ರೋಪ್ವೇ ಯೋಜನೆ ಜಾರಿ ಈವರೆಗೆ ಅದು ಪ್ರಯಾಸದ ಕೆಲಸ ಏನು ಅಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ಹೇರಬೇಕು. ಡಬಲ್ ಎಂಜಿನ್ ಸರ್ಕಾರ ಎಂಬ ಘೋಷಣೆಯನ್ನು ಈ ಮೂಲಕ ವಾಸ್ತವ ರೂಪಕ್ಕೆ ತರಬೇಕು ಅಂತ. ಸಾಮಾನ್ಯವಾಗಿ ಮಾತೆತ್ತಿದರೆ ಕರ್ನಾಟಕದ ವಿಕಾಸಕ್ಕೆ ಇಲ್ಲಿ ಬರುವಂತಹ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಭಾಷಣ ಮಾಡುವಾಗ ಡಬಲ್ ಎಂಜಿನ್ ಸರ್ಕಾರದ ಮೂಲಕ ಕರ್ನಾಟಕದ ಪ್ರಗತಿಯನ್ನು ಸಾಧಿಸೋಣ ಅಂತ ಹೇಳ್ತಾರೆ. ಆದರೆ ಇಂತಹ ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕದ ಯೋಜನೆಗಳನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಕೇಂದ್ರದ ಅನುದಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತರುವಂಥ ರೀತಿಯಲ್ಲಿ ಒತ್ತಡ ಹೇರೋದರಲ್ಲಿ ನಾವು ವಿಫಲ ಆಗ್ತೀವಿ. ಆಗ ಮರೆತು ಬಿಡ್ತೀವಿ ಡಬಲ್ ಎಂಜಿನ್ ನಮಗೆ ಹೇಗೆ ನೆರವನ್ನು ಪಡ್ಕೊಳ್ಬೇಕು ಅನ್ನೋದು ಕುರಿತಾಗಿ. ಹಾಗಾಗಿ ಇಂತಹ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಡಬಲ್ ಎಂಜಿನ್ನ ಲಾಭವನ್ನು ಕರ್ನಾಟಕಕ್ಕೆ ತನ್ನಿ ಅನ್ನೋದು ನಮ್ಮ ಸಂಪಾದಕೀಯದ ಆಶಯ. ರಾಜ್ಯದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿವೆ. ಹಲವು ತಾಣಗಳು ದುರ್ಗಮವಾಗಿದ್ದು ಅದರಿಂದಲೇ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ಹಿಂದೆ ಬಿದ್ದಿವೆ. ಇವುಗಳಿಗೆ ರೋಪ್ವೇ ಅಂಥ ಆಕರ್ಷಣೆಗಳನ್ನು ಜೋಡಿಸಿದರೆ, ಅಭಿವೃದ್ಧಿಗೊಳಿಸಿ ದೇಶ ವಿದೇಶಗಳ ಪ್ರವಾಸಿಗರನ್ನು ಆಕರ್ಷಿಸಿದರೆ ಸ್ಥಳೀಯವಾಗಿ ಉದ್ಯೋಗಾವಕಾಶ ಹೆಚ್ಚುತ್ತೆ, ರಾಜ್ಯದ ಖಜಾನೆಯೂ ಭರ್ತಿಯಾಗತ್ತೆ. ನಮ್ಮ ಪಕ್ಕದ ರಾಜ್ಯ ಕೇರಳ ಇದಕ್ಕೆ ಮಾದರಿ ಎನಿಸುವಂಥ ಕೆಲಸವನ್ನು ಮಾಡಿದೆ. ನಮಗೆ ನಿದರ್ಶನಗಳ ಕೊರತೆ ಇಲ್ಲ. ನಾವು ಹೇಳ್ತೀವಿ ಪ್ರವಾಸಿ ತಾಣಗಳಿದೆ, ಬೆಟ್ಟಗುಡ್ಡಗಳಿದೆ, ನದಿ ಪರ್ವತಗಳಿದೆ, ಆದರೆ ಅಲ್ಲಿ ಹೋಗುವಂತಹ ದಾರಿ ಇಲ್ಲ. ನಾವು ಅದಕ್ಕೆ ಕಾಣುವಂಥದ್ದು ರಸ್ತೆ ನಿರ್ಮಾಣ ಮಾಡಬೇಕು ಅಂತ. ರಸ್ತೆ ನಿರ್ಮಾಣ ಮಾಡದೇ ಪರಿಸರಕ್ಕೆ ಯಾವುದೇ ರೀತಿಯಾದಂಥ ಹಾನಿಯನ್ನು ಮಾಡದೆ ನಾವು ಆ ಪ್ರವಾಸಿ ತಾಣಗಳನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ. ನಮ್ಮ ಮುಂದೆ ಇರತಕ್ಕಂಥ ನಿದರ್ಶನ ಅಂತಂದರೆ ನಮ್ಮದೇ ಪಕ್ಕದ ರಾಜ್ಯ ಕೇರಳ. ನಮಗಿಂತಲೂ 3 ಕೋಟಿ ಜನಸಂಖ್ಯೆ ಕಡಿಮೆ, ವಿಸ್ತೀರ್ಣದಲ್ಲೂ ಚಿಕ್ಕದಾದಂಥ ರಾಜ್ಯ. ಆ ರಾಜ್ಯ ಹೇಗೆ ಅಲ್ಲಿ ಕೈಗಾರಿಕೆಗಳು ಇಲ್ಲ, ಕೈಗಾರಿಕೆಗಳು ಇಲ್ಲದೇ ಇರುವಂತಹ ದೇಶ. ಸಾಕ್ಷರತೆಯಲ್ಲಿ ಅದು ಬೇರೆಲ್ಲ ರಾಜ್ಯಗಳಿಗಿಂತ ಮುಂಚೂಣಿಯಲ್ಲಿದೆ, ನಂಬರ್ 1 ಸ್ಥಾನವನ್ನು ಗಳಿಸಿದೆ. ಆರ್ಥಿಕ ಬೆಳವಣಿಗೆಯಲ್ಲಿ ಅದು ಮುಂಚೂಣಿಯಲ್ಲಿದೆ. ಅದೇ ರೀತಿಯಾಗಿ ಪ್ರವಾಸೋದ್ಯಮದ ಮೂಲಕನೇ ಅದೊಂದು ಸೋರ್ಸನ್ನು ಬಿಟ್ಟರೆ ಕೇರಳಕ್ಕೆ ಇನ್ಯಾವುದೇ ದೊಡ್ಡ ಸೋರ್ಸ್ ಅಂತ ಇಲ್ಲ, ಆದಾಯದ ಮೂಲ ಇಲ್ಲ. ಆದರೆ ಆ ರಾಜ್ಯ ಸಾಧನೆಯನ್ನು ಮಾಡಿರೋದು
ಪ್ರಗತಿನ ಸಾಧಿಸಿರೋದು. ಕರ್ನಾಟಕದಂತಹ ಅದಕ್ಕಿಂತಲೂ ಹೆಚ್ಚಿನ ಅವಕಾಶ ಇರತಕ್ಕಂಥ ಕರ್ನಾಟಕಕ್ಕೆ ಇದು ವಿಶೇಷವಾದಂತಹ ಒಂದು ಮಾದರಿ ಅಂತ ನನಗನ್ಸುತ್ತೆ. ದೇಶ ವಿದೇಶಗಳ ಹಲವಾರು ಪ್ರವಾಸಿ ತಾಣಗಳು ಇದಕ್ಕೆ ಸಾಕ್ಷಿಯಾಗಿವೆ. ಕೆಲವು ದೇಶಗಳು ಕೇವಲ ಪ್ರವಾಸಿ ತಾಣಗಳಿಂದಲೇ ಬದುಕನ್ನು ಕಟ್ಟಿಕೊಂಡಿವೆ. ಸಿಂಗಪುರದಂತಹ ದೇಶ ಯಾವ ಪ್ರಾಕೃತಿಕ ಸಂಪನ್ಮೂಲ ಇಲ್ಲದಿದ್ದರೂ ಕೂಡ ಪ್ರವಾಸಿಗರ ಆಕರ್ಷಣೆಗಳಿಂದಲೇ ಶ್ರೀಮಂತವಾಗಿದೆ. ಕರ್ನಾಟಕದ ಮಾತ್ರ ಒಡವೆ ಇದ್ದು ಬಡವೆ ಎಂಬಂತಹ ಸ್ಥಿತಿ. ಒಂದು ರಾಜ್ಯ ಹಲವು ಜಗತ್ತುಗಳು ಎಂಬ ನಮ್ಮ ಈ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಅರ್ಥಪೂರ್ಣ ಆಗಬೇಕಾಗಿದ್ದರೆ ಅದನ್ನು ನಾವು ಆಚರಣೆಯಲ್ಲಿ ತರಬೇಕು ಅಂತ. ಸಿಂಗಾಪುರ ಇರ್ಬೋದು ಅಥವಾ ಅರಬ್ ನೀವು ದೇಶಗಳನ್ನ ಗಮನಿಸಿ, ಅಲ್ಲಿ ನಮಗಿರುವಂತಹ ಯಾವ ಕಾಲಕ್ಕೆ ಮಳೆ ಆಗಲ್ಲ, ಅಲ್ಲಿ ನಮ್ಮ ಹಾಗೆ ಉತ್ತಿ ಬಿತ್ತಿ ಬೆಳೆಯೋಕ್ಕೆ ಬೇಕಾದಂಥ ಸಮೃದ್ಧವಾದಂಥ ಭೂಮಿ ಇಲ್ಲ. ಇದೆಲ್ಲವೂ ಇಲ್ಲದೆ ಹೋದರೂ ಕೂಡ ಆ ದೇಶಗಳು ಹೇಗೆ ಪ್ರಗತಿಯನ್ನು ಸಾಧಿಸಿವೆ? ಹಾಗಾದರೆ ಎಲ್ಲವೂ ಇದ್ದು ನಮ್ಮಲ್ಲಿ ಜನಸಂಖ್ಯೆ ಇದೆ, ನಮ್ಮಲ್ಲಿ ಕೆಲಸ ಮಾಡುವಂತಹ ವರ್ಕ್ ಫೋರ್ಸ್ ಇದೆ, ನಮ್ಮಲ್ಲಿ ಪರಿಸರ ಇದೆ, ನೀರಿದೆ, ಮಣ್ಣಿದೆ, ಫಲವತ್ತಾದಂತಹ ಮಣ್ಣಿದೆ. ಇದೆಲ್ಲವೂ ಇದ್ದರೂ ಕೂಡ ನಾವು ಯಾಕೆ ಹಿಂದೆ ಬಿದ್ದಿದ್ದೀವಿ ಅಂತ ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ. ಇದು ಇವತ್ತಿನ ನಮ್ಮ ಸಂಪಾದಕೀಯದ ಪ್ರಮುಖವಾದಂಥ ಆಶಯ. ಪ್ರವಾಸಿ ಆಕರ್ಷಣೆ ತಾಣಗಳನ್ನು ಅಭಿವೃದ್ಧಿ ಮಾಡುವುದು ಅಂತಂದರೆ ಏನು ಎಂಬ ಮಾತನ್ನು ಇದೇ ಹೊತ್ತಿನಲ್ಲಿ ಕೇಳಿಕೊಳ್ಳಬೇಕು ಅಂತ. ನಾವು ಅಭಿವೃದ್ಧಿ ಅಂದ ತಕ್ಷಣ ಏನು ಮಾಡ್ತೀವಿ? ಅಲ್ಲಿ ಕೈಗಾರಿಕೆಗಳನ್ನ ತರ್ತೀವಿ, ಕಾಡನ್ನು ನಾಶ ಮಾಡ್ತೀವಿ, ರಸ್ತೆಗಳನ್ನು ನಿರ್ಮಾಣ ಮಾಡ್ತೀವಿ, ಕಾಂಕ್ರೀಟ್ ಕಾಡನ್ನು ನಿರ್ಮಾಣ ಮಾಡ್ತೀವಿ. ಅದಲ್ಲ ಅಂತ. ಪಶ್ಚಿಮ ಘಟ್ಟಗಳಂತಲೇ ಬಯಲು ಸೀಮೆಯೂ ಕೂಡ ಬೆಟ್ಟಗಳಲ್ಲೂ ನಾನಾ ಬಗೆಯ ಜೀವ ವೈವಿಧ್ಯ ಹಾಗೂ ಸಸ್ಯ ವೈವಿಧ್ಯವನ್ನು ಹೊಂದಿದೆ. ಇಂದು ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರ ವೈವಿಧ್ಯವನ್ನು ಬೈಪಾಸ್ ಮಾಡಿ ಕಾಮಗಾರಿಗಳನ್ನ ಜಾರಿ ಮಾಡುವಂಥ ಪ್ರವೃತ್ತಿ ಹೆಚ್ಚಾಗಿದೆ. ನಾವು ಹೀಗೆ ಹೇಳಿದ ತಕ್ಷಣ ಸರ್ಕಾರಿ ಅಧಿಕಾರಿಗಳು ಅಥವಾ ಗುತ್ತಿಗೆ ಪಡೆಯುವಂಥವ್ರು ನಮಗೊಂದು ಅವಕಾಶ ತೆರೆದುಕೊಂಡು ಬಿಟ್ಟಿದೆ ಅಂತ ಏಕಮುಖವಾಗಿ ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಹೊರಡ್ತೀವಿ. ಅದಲ್ಲ, ಪರಿಸರಕ್ಕೆ ಪೂರಕವಾಗಿ ಮಾಡಬೇಕಾದಂಥ ಅವಕಾಶಗಳನ್ನು ನೀವು ಶೋಧಿಸಬೇಕು. ಪರಿಸರಕ್ಕೆ ಮಾರಕ ಆಗುವಂಥ ಯಾವುದೇ ಅವಕಾಶಗಳನ್ನು ನೀವು ಬಳಸಿಕೊಳ್ಳಬಾರದು ಅನ್ನುವಂಥದ್ದು ಕೂಡ ಆ ಕಳಕಳಿಯು ನಮ್ಮ ಸಂಪಾದಕೀಯದ ಆಶಯ. ಪರಿಸರ ಸೂಕ್ಷ್ಮ ತಾಣಗಳಲ್ಲಿ ಬೃಹತ್ ಕಾಮಗಾರಿಗಳಿಂದ ಸೃಷ್ಟಿಯಾಗುವಂಥ ಉದ್ಯೋಗ ಹಾಗೂ ವಹಿವಾಟನ್ನೇ ಆದರ್ಶವಾಗಿಟ್ಟುಕೊಂಡು ವನ್ಯ ಸಂಪತ್ತನ್ನು ನಶಿಸುವಂತೆ ಮಾಡುವುದು ಆದರ್ಶ ಅಭಿವೃದ್ಧಿ ಅಲ್ಲ. ಭವಿಷ್ಯದ ದೃಷ್ಟಿಯಿಂದ ಅದು ವಿನಾಶಕಾರಿಯೂ ಹೌದು. ಆದ್ದರಿಂದ ಇಂಥ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮುನ್ನ ಪರಿಸರ ಪರಿಣಾಮ ಅಧ್ಯಯನ ಮಾಡಬೇಕು ಎಂಬುದು ಕೂಡ ನಮ್ಮ ಸಂಪಾದಕೀಯದ ಇನ್ನೊಂದು ಗಮನಿಸಬೇಕಾಗಿರತಕ್ಕಂಥ ಸಂಗತಿ. ಇದಕ್ಕಾಗಿಯೇ ಪರಿಸರ ಇಲಾಖೆ, ಸಂರಕ್ಷಣಾ ಏಜೆನ್ಸಿಗಳು ಎಲ್ಲ ಪರಿಸರ ಸ್ನೇಹಿ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಂಡು ರೋಪ್ವೇ ಕನಸನ್ನು ನನಸು ಮಾಡಬೇಕು. ಪ್ರವಾಸಿ ತಾಣಗಳು ಅಭಿವೃದ್ಧಿ ಆಗಬೇಕು. ಅದರ ಜೊತೆ ಪರಿಸರ ರಕ್ಷಣೆಗೂ ಕೂಡ ವಿಶೇಷ ಆದ್ಯತೆಯನ್ನು ನೀಡಬೇಕು ಅಂತ. ಸಾಮಾನ್ಯವಾಗಿ ಮಾಧ್ಯಮಗಳು ಅಥವಾ ಸಂಬಂಧಪಟ್ಟಂತಹ ಒತ್ತಡ ಗುಂಪುಗಳು ಒತ್ತಡ ಹಾಕಿದ ತಕ್ಷಣ, ಡಿಮಾಂಡನ್ನು ಇಟ್ಟ ತಕ್ಷಣ ಅಭಿವೃದ್ಧಿ ಮಾಡಿಬಿಡ್ತೀವಿ. ಅದರ ಹಿಂದೆ ಮುಂದೆ ಪೂರ್ವಾಪರ ಆಲೋಚನೆ ಮಾಡಲ್ಲ. ಸೊ ಹಾಗೆ ಮಾಡಬೇಡಿ. ನಮ್ಮ ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಿ. ಅದರ ಜೊತೆಗೆ ಪ್ರವಾಸಿ ತಾಣಗಳನ್ನು ನಮ್ಮ ಅಭಿವೃದ್ಧಿಯ ಅವಕಾಶಗಳನ್ನಾಗಿ ಮಾಡಿಕೊಳ್ಳಿ ಎಂಬುದು ನಮ್ಮ ಈ ಸಂಪಾದಕೀಯ. ಸರ್, ಅಲ್ಲ, ನಮ್ಮಲ್ಲಿ ನೀವೇ ಹೇಳಿದ್ರಿ ಒಳ್ಳೆ ಪರಿಸರ ಇದೆ, ಅವಕಾಶಗಳಿದ್ದಾವೆ ಮಾಡೋದಕ್ಕೆ ಅಂತ. ಆದರೆ ರಾಜ್ಯ ಸರ್ಕಾರದಲ್ಲಿ ಅದಕ್ಕೆ ಆದಂಥ ಒಂದು ಖಾತೆ ಮಿನಿಸ್ಟರ್ನ ನೇಮಕ ಮಾಡ್ತಾರೆ. ಅವ್ರು ಮನ್ಸು ಮಾಡಿದರೆ ಈ 3 ವರ್ಷದಲ್ಲಿ ಮಾಡಬಹುದಿತ್ತು ಅಲ್ವಾ ಸರ್? ಡಬಲ್ ಇಂಜನ್ ಸರ್ಕಾರ 3 ವರ್ಷದಲ್ಲಿ 3 ವರ್ಷ ಮಾತ್ರ ಅಲ್ಲ, ಯಾವಾಗಲೂ ಒಂದು ಸರ್ಕಾರ ಮುಗಿದ ತಕ್ಷಣ ಇನ್ನೊಂದು ಸರ್ಕಾರ ಬಂದಾಗ, ಅವಧಿ ಮುಗಿದಾಗ ಹಿಂದಿನ ಯೋಜನೆಗಳನ್ನು ನೀವು ಬರ್ಖಾಸ್ತು ಮಾಡಬೇಕು ಅಂತಿಲ್ಲ. ಯಾವಾಗ ಬರ್ಖಾಸ್ತಾಗತ್ತೆ ಅಂದರೆ ನೀವು ಪೂರ್ವಾಪರ ಯೋಜನೆ ಇಲ್ಲದೆ ಯಾವುದೋ ಯೋಜನೆಯನ್ನು ಜಾರಿಗೊಳಿಸಿದರೆ ಅದು ಮುಂದಿನ ಸರ್ಕಾರ ಬಂದಾಗ, ಮುಂದಿನ ಮಂತ್ರಿ ಬಂದಾಗ ಮತ್ತೆ ಹೊಸದಾಗಿ ಆತ ಆಲೋಚನೆಯನ್ನು ಮಾಡಬೇಕಾಗತ್ತೆ. ನೀವು ದೂರದೃಷ್ಟಿಯಿಂದ ನೀವು ಇವತ್ತು ಯೋಜನೆಯನ್ನು ಆರಂಭಿಸಿ ಮುಂದಿನ 20 ವರ್ಷಗಳಲ್ಲಿ ನಾವು ಪ್ರವಾಸೋದ್ಯಮದ ದೃಷ್ಟಿಯಿಂದ ನಾವು ಏನು ಮಾಡಬೇಕು ಅಂತ, ಆಗ 5 ವರ್ಷಕ್ಕೆ ಏನು ಕೆಲಸ ಮಾಡಬೇಕು, 10 ವರ್ಷಕ್ಕೆ ಏನು ಕೆಲಸ ಮಾಡಬೇಕು, 15 ವರ್ಷಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ನಿಮಗೆ ಒಂದು ಅಂದಾಜು ಸಿಗುತ್ತೆ. ಮತ್ತು ಅಭಿವೃದ್ಧಿಯನ್ನು ಒಬ್ಬ ಆರಂಭಿಸಿದಂಥ ಅಭಿವೃದ್ಧಿ ಕೆಲಸವನ್ನು ಇನ್ನೊಬ್ಬ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು. ನೀವು ಪೂರ್ವಾಪರ ಯೋಜನೆ ಇಲ್ಲದೆ, ಮುಂದಾಲೋಚನೆ ಇಲ್ಲದೆ, ದೂರದೃಷ್ಟಿ ಇಲ್ಲದೆ ಮಾಡೋದರಿಂದ ಮತ್ತು ಏನನ್ನೂ ಮಾಡದೇ ಇರೋದರಿಂದ ಇದೆರಡರಿಂದೂ ಕೂಡ ನಮಗೆ ಇವತ್ತು ಹಿನ್ನಡೆ ಆಗ್ತಾ ಇದೆ ಅಂತ. ಇದು ನಮ್ಮ ಸಂಪಾದಕೀಯದ ಒಟ್ಟು ಆಶಯ. ಪೂರ್ಣಪಾಠ, ಸಂಪಾದಕೀಯದ ಪೂರ್ಣಪಾಠ ನಮ್ಮ vistarannews.com ಲಭ್ಯ ಇದೆ. ನಮ್ಮ ಆಂಡ್ರಾಯ್ಡ್ ಮತ್ತು iOS 2 ಆ್ಯಪ್ಗಳು ಲಭ್ಯ ಇದೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಬೆರಳು ತುದಿಯಲ್ಲಿ ವಿಶ್ವಾಸಾರ್ಹ, ವಿಸ್ತೃತವಾದಂತಹ, ವೈವಿಧ್ಯಮಯವಾದಂತಹ ಸುದ್ದಿ ನಿಮಗೆ ಪ್ರತಿ ಕ್ಷಣವೂ ಸಿಗುತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.